ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ನಿಮಗೆ ಗೊತ್ತಿರ್ಬೋದು, ಇವತ್ತು ಗೌರಿ ಹಬ್ಬ ಆದರೆ ನಾಳೆ ಗಣೇಶ ಹಬ್ಬ ಇದೆ. ವಿಶೇಷವಾಗಿ ಈ ಒಂದು ರೀಡಿಂಗನ್ನು ನಾನು ಗಣೇಶ ಹಬ್ಬದ ಒಂದು ಪ್ರಯುಕ್ತವಾಗಿ ಅಥವಾ ಗೌರಿ ಹಬ್ಬದ ದಿನಾನೂ ನೀವು ನೋಡ್ಬೋದು. ವಿಡಿಯೋ 2 ದಿನದ ನಂತರ ನಿಮಗೆ ಯಾವ ರೀತಿ ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ ನಿಮ್ಮ ಜೀವನದಲ್ಲಿ, ಗೌರಿ ಹಾಗೂ ಗಣೇಶನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಏನೇನು ಒಳ್ಳೆಯದಾಗುತ್ತೆ, ಏನೇನು ಕೆಟ್ಟ ಫಲಗಳು ಇದೆ, ಎಲ್ಲವನ್ನು ಕೂಡ ನಿಮಗೆ ಈ ಒಂದು ಸಿಂಪಲ್ ಆದಂತಹ ಒಂದು ರೀಡಿಂಗ್ಸ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋಣ ಮರಿಬೇಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ. ಹಾಗೆ ನೀವು ಕೂಡ ಗೌರಿ ಹಾಗೂ ಗಣೇಶನ ಭಕ್ತರಾಗಿದ್ದರೆ, ಹಾಗೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಗೌರಿ ಹಾಗೂ ಗಣೇಶನ ಕೃಪೆಗೆ ನೀವು ಪಾತ್ರರಾಗಬೇಕು ಅಂತ ಇದ್ದರೆ ಜೈ ಗಣೇಶ ಅಂತಾದರೂ ಬರೀರಿ, ಅಥವಾ ಜೈ ಶ್ರೀ ಗೌರಿ ಅಂತ ಆದರೂ ಬರಿಬೋದು. ನೀವು ಅದನ್ನು ನಮ್ಮ ಕಮೆಂಟ್ ಸೆಕ್ಷನ್ ನೀವು ಬರೆಯೋದನ್ನ ಮರಿಬೇಡಿ. ಇನ್ನು ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ 3 ಎಲೆಗಳು ನಿಮಗೆ ಕಾಣಿಸ್ತಿರ್ಬೋದು. ಎಲೆಯ ಮೇಲೆ ನಂಬರ್ಗಳು ಕೂಡ ಕಾಣಿಸ್ತಾ ಇದೆ. ಈ ಒಂದು 3 ನಂಬರಲ್ಲಿ ನೀವು ಕಣ್ಮುಚ್ಕೊಂಡು ಏನು ಮಾಡಬೇಕು ಅಂದರೆ, ನಿಮ್ಮ ಒಂದು ಇಷ್ಟದೇವರು, ಯಾವುದಾದ್ರು ಇಷ್ಟದೇವ್ರನ್ನಾದರೂ ನೆನೆಸ್ಕೊಳ್ಳಿ, ಅಥವಾ ಗಣೇಶನ ಹಬ್ಬನ ಪ್ರಯುಕ್ತವಾಗಿ ನೀವು ಗಣೇಶನನ್ನು ಬೇಕಾದ್ರೂ ನೀವು ನೆನೆಸ್ಕೊಂಡು ನೀವು ಏನು ಮಾಡಬೇಕು ಅಂದರೆ, ಭಕ್ತಿಯಿಂದ ಏನಾದರೂ ಒಂದು ಮಂತ್ರಗಳಿದ್ದರೆ ಮಂತ್ರಗಳನ್ನ ಕೂಡ ಹೇಳ್ಬೋದು. ಜೈ ಶ್ರೀ ಗಣೇಶ ಅಂತಾದರೂ ಹೇಳಿ, ಅಥವಾ ಏನಾದರೂ ಗಣೇಶನ ಒಂದು ಮಂತ್ರಗಳಿರುತ್ತೆ, ವಕ್ರತುಂಡ ಮಹಾಕಾಯ ನಿಮಗೆ ಗೊತ್ತಿರ್ಬೋದು, ಅದಾದರೂ ಹೇಳ್ಬೋದು. ಯಾವುದಾದ್ರೂ ಒಂದು ಮಂತ್ರವನ್ನು ನೀವು ಮನಸ್ಸಿನಲ್ಲಿ ನೆನೆಸ್ಕೊಂಡು ಏನು ಮಾಡಬೇಕು ಅಂದರೆ, ಕಣ್ಮುಚ್ಕೊಂಡು ನೆನೆಸ್ಕೊಂಡು ಕಣ್ಬಿಟ್ಟು ನೋಡಿದಾಗ ನಿಮಗೆ ಈ ಒಂದು 3 ನಂಬರ್ಗಳು ಅಥವಾ ಈ ಒಂದು 3 ಎಲೆಗಳಲ್ಲಿ ಯಾವ ಒಂದು ಎಲೆ ನಿಮಗೆ ತುಂಬ ಆಕರ್ಷಕವಾಗಿ ಕಾಣ್ತಿರುತ್ತೆ. 111222 888 ಈ 3 ನಂಬರ್ ಇದೆ. 3 ನಂಬರಲ್ಲಿ ಯಾವ ಒಂದು ಎಲೆ ನಿಮಗೆ ತುಂಬ ಆಕರ್ಷಿತವಾಗಿ ಕಾಣ್ತಿರುತ್ತೆ, ಆ ಒಂದು ಎಲೆಯನ್ನು ನೀವು ಆರಿಸ್ಬೇಕಾಗತ್ತೆ. ಇದರ ಮುಖಾಂತರ ನಿಮಗೆ ರೀಡಿಂಗನ್ನು ನಾನು ಹೇಳ್ತೀನಿ. ಇದರಲ್ಲಿ ಮೊದಲನೇದಾಗಿ ನೀವು ನಂಬರ್ 1 ಅಂದರೆ 111 ಇರುವಂಥ ಒಂದು ಎಲೆಯನ್ನು ಆಯ್ಕೆ ಮಾಡಿದರೆ, ನೀವು ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ತುಂಬ ಒಂದು ನೊಂದಿರ್ತೀರ. ಅದು ಯಾವ ವಿಚಾರದಲ್ಲಿ ಏನು ಅಂತ ನಿಮಗೆ ಗೊತ್ತಿರುತ್ತೆ. ಯಾವುದಾದ್ರು ಒಂದು ವಿಚಾರದಲ್ಲಿ ನಿಮಗೆ ಕೊರತೆ ಅನ್ನೋದು ಇರುತ್ತೆ. ಈ ಒಂದು ಕಾರಣದಿಂದಾಗಿ ತುಂಬ ನೊಂದಿರ್ತೀರ ನೀವು. ವಿಶೇಷವಾಗಿ ನಿಮಗೆ ಒಂದು ಸಹಾಯದ ಒಂದು ಅವಶ್ಯಕತೆ ಇವಾಗ ಇದೆ. ನಿಮಗೆ ಅನಿಸಿರುತ್ತೆ, ಯಾರಾದರೂ ಒಬ್ಬರು ಬಂದು ನಂಗೆ ಸಹಾಯ ಮಾಡಬೇಕು, ಅಥವಾ ಯಾವುದೋ ಒಂದು ಸಹಾಯ ಹಸ್ತ ನನಗೆ ಬೇಕೇ ಬೇಕು ಅಂತ ನಿಮಗೆ ಮನಸ್ಸಲ್ಲಿ ತುಂಬ ಕಾಡ್ತಿರುತ್ತೆ. ಈ ಒಂದು ಗಣೇಶ ಹಬ್ಬ ಮುಗಿದ ನಂತರ ನಿಮಗೆ ಗಣೇಶನ ಒಂದು ಕೃಪೆಯಿಂದ, ಹಾಗಾಗಿ ಮುಂಚೆನೇ ಹೇಳ್ತಿದ್ದೀನಿ, ನೀವು ಗಣೇಶ ಹಬ್ಬದ ದಿನ ಆದಷ್ಟು ಗಣಪತಿ ಕೂರಿಸಿರ್ತಾರಲ್ಲ ಎಲ್ಲ ಕಡೆ, ಅದನ್ನು ಎಷ್ಟಾಗುತ್ತೋ ಅಷ್ಟು ದರ್ಶನವನ್ನು ನೀವು ಮಾಡ್ಕೊಂಬಂದರೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ಅದರ ಜೊತೆಗೆ ನಿಮಗೆ ವಿಶೇಷವಾಗಿ ನೀವು ಗಣೇಶನ ಪೂಜೆಯನ್ನು ನೀವು ಚೆನ್ನಾಗಿ ಮಾಡಿದ್ರೆ ಗಣೇಶ ಹಬ್ಬದ ದಿನ ನಿಮ್ಗೆ ಅದರಿಂದ ಕೂಡ ತುಂಬ ಲಾಭಗಳು ಇರುತ್ತೆ. ವಿಶೇಷವಾಗಿ ನಿಮಗೇನಾಗುತ್ತೆ ಅಂದರೆ, ಈ ಒಂದು ಗಣೇಶ ಹಬ್ಬ ಮುಗಿದ ನಂತರ ನಿಮಗೆ ಯಾವುದಾದ್ರೂ ಒಂದು ವ್ಯಕ್ತಿ, ಅದು ಯಾರ ರೂಪದಲ್ಲಾದರೂ ನಿಮಗೆ ಬರ್ತಾರೆ. ಯಾರಾದರೂ ಒಬ್ಬರು ಸ್ಪೆಷಲ್ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಎಂಟ್ರಾಗ್ತಾರೆ. ಅದು ಯಾರ ಸಹಾಯದಿಂದಾದರೂ ಆಗಿರಲಿ, ಅಥವಾ ಯಾರೋ ಅನ್ನೋನ್ ಪರ್ಸನ್ನೇ ಆಗಿರ್ಬೋದು. ಏನೋ ಒಂದು ವಿಷಯದ ಮುಖಾಂತರ ನಿಮ್ಮ ಒಂದು ಮೀಟಪ್ ಆಗುತ್ತೆ. ಅಂದರೆ ನೀವು ಫಸ್ಟು ಮೀಟ್ ಮಾಡ್ತೀರಾ, ಅದಾದಮೇಲೆ ಅವರು ನಿಮ್ಮ ಜೀವನದಲ್ಲಿ ಸ್ವಲ್ಪ ಕ್ಲೋಸ್ ಆಗ್ತಾ ಬರ್ತಾರೆ. ಹಾಗೆ ಅವರಿಂದ ನಿಮ್ಮ ಜೀವನ ತುಂಬ ಬದಲಾಗುತ್ತೆ. ನೀವೇನು ಸಹಾಯ ಹಸ್ತ ಅಂತ ನೀವೇನು ಬಯಸ್ತಾ ಇರ್ತೀರ ಇವಾಗ ಸದ್ಯಕ್ಕೆ, ಆ ಒಂದು ಸಹಾಯ ಹಸ್ತ ಅವರ ಮುಖಾಂತರ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇದು ತುಂಬ ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಇವರಿಂದ ನಿಮಗೆ ಸಾಕಷ್ಟು ಒಳ್ಳೆಯ ಫಲಗಳು ಕೂಡ ಸಿಗುತ್ತೆ. ಇದು ಒಂದು ಮೇನ್ ವಿಷಯ ನಿಮಗೆ. ಇದು ಬಿಟ್ಟರೆ ನಿಮಗೆ ಆರ್ಥಿಕ ಪರಿಸ್ಥಿತಿಯಲ್ಲೂ ಕೂಡ ಸಾಕಷ್ಟು ಒಳ್ಳೆಯ ಒಂದು ದಿನಗಳು ಹತ್ತಿರ ಬರುತ್ತೆ ಅಂತಲೇ ಹೇಳ್ಬೋದು. ನಿಮಗೇನು ತುಂಬ ಆರ್ಥಿಕ ಪರಿಸ್ಥಿತಿ ತುಂಬ ಏನು ಕೆಟ್ಟದಾಗಿಲ್ಲ ಅಂತ ಅಂದ್ಕೊಳ್ತೀನಿ, ತೀರಾ ಕೆಟ್ಟದಾಗಿಲ್ಲ ಅಂತ ಅಂದ್ಕೊಳ್ತೀನಿ. ಹೋಗ್ತಾ ನಿಮಗೆ ಸುಧಾರಿಸ್ತಾ ಬರುತ್ತೆ. ಈ ಒಂದು ವಿಶೇಷವಾಗಿ ಗಣೇಶ ಹಬ್ಬ ಬಂದಮೇಲೆ ನಿಮಗೆ ಇನ್ನೂ ಕೂಡ ಒಳ್ಳೆಯ ಒಂದು ಆರ್ಥಿಕ ಪರಿಸ್ಥಿತಿಗಳು ಇನ್ನೂ ಹೆಚ್ಚಿನದಾಗಿ ನಿಮ್ಗೆ ಏನಾದರೂ ಒಂದು ಚಿಕ್ಕ ಪುಟ್ಟ ಇನ್ಕ್ರಿಮೆಂಟ್ಗಳಾಗೋದಾಗಲಿ, ಅಥವಾ ನಿಮ್ಮ ವ್ಯವಹಾರದಲ್ಲಿ ಇದ್ದವರಾದರೆ ಅವ್ರಿಗೆ ಸ್ವಲ್ಪ ವ್ಯಾಪಾರ ವೃದ್ಧಿ ಆಗೋದಾಗಲಿ, ಇಂತಹ ಒಂದು ಏನಾದರೂ ಒಂದು ಒಳ್ಳೆಯ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಹಾಗೆ ನಿಮಗೆ ಅದರಿಂದ ಒಳ್ಳೆಯ ಲಾಭಗಳು ಕೂಡ ಸಿಗುತ್ತೆ. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ.
ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇನ್ನು 111ಗೆ ಯಾವ ಒಂದು ಫಲಗಳು ಇರುತ್ತೆ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಇನ್ನು ಮುಂದಿನದಾಗಿ 222 ಇರುವಂತಹ ಒಂದು ಎಲೆಯನ್ನು ನೀವು ಆಯ್ಕೆ ಮಾಡಿದರೆ ವಿಶೇಷವಾಗಿ ಇವ್ರಿಗೆ ಏನಾಗುತ್ತೆ ಅಂದರೆ ನಿಮ್ಮ ಜೀವನದಲ್ಲಿ ಇದು ಒಂದು ಬದಲಾವಣೆಯ ಸಮಯ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಬದಲಾವಣೆ ಅಂದರೆ ಯಾವ ವಿಚಾರದಲ್ಲಾದರೂ ಆಗಿರ್ಬೋದು, ನಿಮ್ಮ ಲೈಫ್ಗೆ ರಿಲೇಟ್ ಮಾಡ್ಕೊಬೇಕಾಗತ್ತೆ. ಈ ಒಂದು ವಿಡಿಯೋಗಳಂತ ಬಂದಾಗ ನಿಮ್ಮ ಲೈಫ್ಗೆ ರಿಲೇಟ್ ಮಾಡ್ಕೊಬೇಕಾಗತ್ತೆ. ನಿಮ್ಮ ಇವಾಗ ಇರುವಂತಹ ಪರಿಸ್ಥಿತಿ ಯಾವ ರೀತಿ ಇದೆ ಅದರ ಮೇಲೆ ಇದನ್ನು ರಿಲೇಟ್ ಮಾಡ್ಕೊಬೇಕಾಗತ್ತೆ. ನೀವು ಯಾವುದಕ್ಕೆ ಬೇಕಾದ್ರೂ ರಿಲೇಟ್ ಮಾಡ್ಕೊಬೋದು. ಚೇಂಜಸ್ ಅಂತ ಬಂದಾಗ ಏನಾಗುತ್ತೆ ಅಂದರೆ ನಿಮಗೆ ಜಾಬ್ ಚೇಂಜ್ಗಳಾಗಿರ್ಬೋದು, ಅಥವಾ ಎಜುಕೇಷ್ನಲ್ಲಿ ನೀವು ಕಾಲೇಜ್ಗಳು ಚೇಂಜ್ ಆಗ್ಬೋದು, ಅಥವಾ ಸ್ಕೂಲ್ಗಳು ಚೇಂಜ್ ಆಗ್ಬೋದು, ಆ ಥರ ಯಾವ್ದಾದ್ರು ಒಂದು ಇರುತ್ತೆ. ವಿಶೇಷವಾಗಿ ಯಾವ ರೀತಿ ಅಂದರೆ ನಿಮಗೆ ಬದಲಾವಣೆ ಅಂತ ಬಂದಾಗ ನಾನು ಮುಂಚೆನೇ ಹೇಳಿದೆ, ಜಾಬ್ ಚೇಂಜು ಇಂಥ ಏನಾದರೂ ಚೇಂಜಸ್ ಆಗಿರ್ಬೋದು, ನಿಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ ಚೇಂಜ್ ಅನ್ನೋದು ಆಗುತ್ತೆ. ಇದರಿಂದ ನಿಮಗೆ ಒಳ್ಳೆಯದು ಕೂಡ ಆಗುತ್ತೆ. ಅದರಲ್ಲೂ ಕೂಡ ನಿಮಗೆ ಜಾಬ್ ಚೇಂಜ್ ಆಯಿತು ಅಂದರೆ ನಿಮಗೆ ಗೊತ್ತಿರ್ಬೋದು, ಒಂದು ಸ್ವಲ್ಪ ಸ್ಯಾಲ್ರಿ ಹೈಕ್ ಆಗುತ್ತೆ, ಇಂಥ ಸಾಕಷ್ಟು ವಿಚಾರ ನಿಮಗೆ ಗೊತ್ತಿರ್ಬೋದು. ಸೊ ಇದು ಕೂಡ ಒಂದು ಒಳ್ಳೆಯ ಒಂದು ಇದು ರೀಡಿಂಗ್ ಅಂತಲೇ ಹೇಳ್ಬೋದು ನಿಮಗೆ. ಇದರ ಜೊತೆಗೆ ನಿಮಗೂ ಕೂಡ ಸಲಹೆ ಕೊಡೋದು ಅಷ್ಟೇ, ಆದಷ್ಟು ಗಣೇಶನ ದರ್ಶನವನ್ನು ಮಾಡಿ. ನೀವು ಎಷ್ಟಾಗುತ್ತೋ ಅಷ್ಟು ನಿಮ್ಮ ಏರಿಯಾದಲ್ಲೆಲ್ಲ ಕಡೆ ಕೂರಿಸಿರ್ತಾರೆ, ನೋಡ್ಕೊಂಬನ್ನಿ. ಹೋಗಿ ಒಂದು 2 ರೌಂಡ್ ಹೋಗಿ ಬನ್ನಿ, ಸುತ್ತಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಗಣೇಶನ ದರ್ಶನವನ್ನು ಮಾಡಿ. ಇದರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಗಣೇಶನ ಒಂದು ಆಶೀರ್ವಾದ ಕೂಡ ನಿಮಗೆ ಇರುತ್ತೆ. ಮುಂಚೆನೇ ಹೇಳಿದಾಗೆ ನಿಮಗೆ ಒಂದು ಪಾಸಿಟಿವ್ ಚೇಂಜಸ್ ಅನ್ನೋದು ಈ ಒಂದು ಗಣೇಶ ಹಬ್ಬ ಮುಗಿದ ನಂತರ ನಿಮಗೆ ಇರುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೆಯದು ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು 888 ಇರುವಂತಹ ಈ ಒಂದು ಎಲೆನ ನೀವು ಆಯ್ಕೆ ಮಾಡಿದ್ದೀರಾ ಅಂದರೆ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಹಣಕ್ಕೆ ಸಂಬಂಧಪಟ್ಟಂತಹ ಸ್ವಲ್ಪ ಸಮಸ್ಯೆಗಳು, ಅಂದರೆ ಫೈನಾನ್ಷಿಯಲ್ ರಿಲೇಟೆಡ್ಸ್ ಪ್ರಾಬ್ಲಮ್ಸ್ಗಳು ನಿಮಗೆ ಇಲ್ಲಿವರೆಗೂ ನಿಮಗೆ ಇತ್ತು. ಅದು ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ, ನಾನೇನು ಜಾಸ್ತಿ ಹೇಳಬೇಕಾಗಿಲ್ಲ. ಅದರಲ್ಲೂ ಕೂಡ ಈ ಒಂದು ಸಾಲಗಳನ್ನೊಂದು ತುಂಬ ಮಾಡ್ಕೊಂಡಿರ್ತೀರ, ಚಿಕ್ಕ ಪುಟ್ಟ ಸಾಲಗಳು ಅಥವಾ ದೊಡ್ಡ ಸಾಲನೇ ಮಾಡ್ಕೊಂಡಿರ್ಬೋದು. ಇದೆಲ್ಲವೂ ಕೂಡ ನಿಮಗೆ ಅಂದರೆ ಫುಲ್ ಕ್ಲಿಯರ್ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ, ಬಟ್ ಕ್ಲಿಯರ್ ಆಗೋಕ್ಕೆ ಒಂದು ದಾರಿ ಅನ್ನೋದು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಅಂದರೆ ಈ ಒಂದು ಗಣೇಶ ಹಬ್ಬ ಮುಗಿದ ನಂತರ ನಿಮಗೆ ಒಂದು ದಾರಿ, ಈ ಒಂದು ಏನೋ ಒಂದು ನಿಮ್ಮ ಸ್ಯಾಲ್ರಿಯಲ್ಲಿ ಸ್ವಲ್ಪ ಹೈಕ್ ಆಗೋದಾಗಲಿ, ಅಥವಾ ನಿಮಗೆ ನಿಮ್ಮ ಒಂದು ವ್ಯವಹಾರದಲ್ಲಿ ಸ್ವಲ್ಪ ವೃದ್ಧಿ ಆಗೋದಾಗಲಿ, ಅಥವಾ ಯಾವುದೋ ಒಂದು ಹಳೆಯ ಸೆಟಲ್ಮೆಂಟು ನಿಮ್ಮಿಂದ ಯಾರಾದರೂ ಸಾಲವನ್ನು ಕೊಡದೇ ಇರೋರು ಸಡನ್ನಾಗಿ ಬಂದು ನಿಮಗೆ ಆ ಒಂದು ಸಾಲವನ್ನು ವಾಪಸ್ ಕೊಡೋದಾಗಲಿ, ಇಂಥ ಕೆಲಸ ಮಾಡಿದಾಗ ನಿಮಗೆ ಇರುವಂತಹ ಸಾಲಗಳು ಕೂಡ ಕಡಿಮೆ ಆಗುತ್ತೆ. ಸೊ ಆ ಥರ ಏನಾದರೂ ಒಂದು ಚಿಕ್ಕ ಪುಟ್ಟ ಒಳ್ಳೆಯ ಒಂದು ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಇದರಿಂದ ನಿಮಗೆ ಇರುವಂತಹ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ಸು, ಅದು ಸಾಲಗಳಿಂದಾದರೂ ಆಗಿರಲಿ ಅಥವಾ ಯಾವುದಾದ್ರು ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿರಲಿ, ನಿಮಗೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ನಾನು ಹೇಳ್ದಂಗೆ ಕಂಪ್ಲೀಟಾಗಿ ಕಡಿಮೆ ಆಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಆದರೂ ಆಗ್ಬೋದು. ಬಟ್ ಚಿಕ್ಕ ಪುಟ್ಟ ಸಾಲಗಳಿದ್ದರೆ ಕಂಪ್ಲೀಟಾಗಿ ಕಡಿಮೆ ಆಗ್ಬೋದು. ಬಟ್ ದೊಡ್ಡ ಸಾಲಗಳು, ತುಂಬ ಜಾಸ್ತಿ ಸಾಲಗಳಿದೆ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಿಮಗೆ ಒಂದು ದಾರಿ ಸಿಗುತ್ತೆ, ಆ ಒಂದು ಸಾಲವನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಬೇಕು ಅನ್ನೋದಕ್ಕೆ ಒಂದು ದಾರಿ ನಿಮಗೆ ಸಿಗುತ್ತೆ. ಆ ಒಂದು ದಾರಿಯನ್ನು ನೀವು ಯಾವ ರೀತಿ ಉಪಯೋಗಿಸ್ಕೊಳ್ತೀರ ಅನ್ನೋದು ನಿಮ್ಮೇಲಿರುತ್ತೆ. ಅಂದರೆ ದೇವರು ನಿಮಗೆ ದಾರಿಯನ್ನು ತೋರಿಸಿರ್ತಾನೆ, ಆ ಒಂದು ದಾರಿಯನ್ನು ನೀವು ಯಾವ ರೀತಿ ಉಪಯೋಗಿಸ್ಕೊಬೇಕು ಅನ್ನೋದು ನಿಮ್ಮೇಲೆ ಬಿಟ್ಟಿರುತ್ತೆ. ಸೊ ಈ ಒಂದು ಕಾರಣದಿಂದಾಗಿ ಆದಷ್ಟು ನೀವು ಕೂಡ, ನಾನು ಮುಂಚೆ 2 ನಂಬರ್ವರೆಗೂ ಕೂಡ ಹೇಳಿದ್ದೀನಿ, ನಿಮಗೂ ಕೂಡ ಹೇಳೋದು ಇಷ್ಟೇ, ಗಣೇಶ ಹಬ್ಬ ಬರ್ತಾ ಇದೆ ಅಂದಾಗ ನೀವು ಅದನ್ನು ಉಪಯೋಗಿಸ್ಕೊಬೇಕಾಗತ್ತೆ ಒಳ್ಳೆ ರೀತಿಯಲ್ಲಿ.
ಆದಷ್ಟು ಗಣೇಶನ ದರ್ಶನ ಮಾಡಿ. ಮನೆಯಲ್ಲಿ ರಜಾ ಅಂತ ಮನೆಯಲ್ಲೇ ಕೂತ್ಕೊಳ್ಳೋಕ್ಕೆ ಹೋಗಬೇಡಿ. ಹೊರಗಡೆ ಹೋಗಿ ಎಲ್ಲೆಲ್ಲಿ ಗಣೇಶ ಕೂಡಿಸಿದಾರೋ ಎಲ್ಲ ಕಡೆ ಹೋಗಿ ಒಂದು ಸತಿ ದರ್ಶನ ಮಾಡ್ಕೊಂಬನ್ನಿ. ಇದರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ನಾನು ಏನೇನು ನಿಮಗೆ ಒಳ್ಳೊಳ್ಳೆಯ ವಿಷಯಗಳು ಹೇಳಿದೆ, ಇದೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಆಗಬೇಕು ಅಂದರೂ ಕೂಡ ನೀವು ಸ್ವಲ್ಪ ಭಕ್ತಿಯಿಂದ ನೀವು ಅದನ್ನು ಏನಂದರೆ ಈ ಒಂದು ಮಾತುಗಳನ್ನ ಕೂಡ ನಾನು ಏನೇನು ಹೇಳಿದೆ ಆ ಒಂದು ನಂಬಿಕೆ ನಿಮ್ಮ ಮನಸ್ಸಲ್ಲಿ ಇರಬೇಕಾಗತ್ತೆ. ನಾನು ಮುಂಚೆನೂ ಹೇಳಿದ್ದೆ, ಯಾವಾಗಲೂ ನಾನು ಯೂನಿವರ್ಸ್ ವಿಷಯದಲ್ಲೂ ನಿಮಗೆ ಹೇಳಿದ್ದೆ ಅನಿಸುತ್ತೆ. ವಿಡಿಯೋದಲ್ಲಿ ನನ್ನ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನಮಗೆ ಏನಾದರೂ ಒಳ್ಳೆಯದಾಗಬೇಕು ಅಂದರೆ ಫಸ್ಟ್ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಅಂದರೆ ನನಗೇನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ನಮ್ಮ ಮೇಲೆ ಇರಬೇಕು. ನನಗೆ ದಿನ ಪೂರ್ತಿ ಕೆಟ್ಟದೇ ಆಗ್ತಿದೆ ಅಂತ ನಾವು ಅಂದ್ಕೊಳ್ತಾ ಇದ್ದರೆ ಬರೀ ನಮಗೆ ಕೆಟ್ಟದೇ ಆಗ್ತಾ ಇರುತ್ತೆ. ಈ ಒಂದು ಕಾರಣದಿಂದಾಗಿ ನಮಗೆ ನಮ್ಮ ಒಂದು ಮನಸ್ಸಿನಲ್ಲಿ ಏನೇ ಒಂದು ಕೆಟ್ಟದಾಗ್ತಾಯಿದ್ರು, ಇವಾಗಿರೋ ಸಿಚುವೇಶನ್ಗಳು ಎಷ್ಟೇ ಕಷ್ಟ ಇದ್ದರೂ ಕೂಡ, ಎಷ್ಟೇ ಒಂದು ಪ್ರಾಬ್ಲಮ್ಸ್ಗಳು ನಮ್ಮ ಜೀವನದಲ್ಲಿ ಇದ್ದರೂ ಕೂಡ ಮುಂದೊಂದು ದಿನದಲ್ಲಿ ನನಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಥಾಟ್ ನಮ್ಮ ಮನಸ್ಸಲ್ಲಿ ಇರಬೇಕಾಗತ್ತೆ. ಇದರಿಂದ ನಮಗೆ ಒಳ್ಳೆಯದಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆ ಒಂದು ಪಾಸಿಟಿವ್ ಫೀಲಿಂಗ್ ಇರುತ್ತೆ. ಏನೋ ಒಂದು ಒಳ್ಳೆಯದಾಗತ್ತೆ, ಏನೇ ಆದರೂ ಕೂಡ ದೇವರು ಮುಂದೆ ಬರುವಂಥ ದಿನಗಳಲ್ಲಿ ಒಂದು ಒಳ್ಳೇದು ಮಾಡೋಕ್ಕೇ ಇವಾಗೇನೋ ಒಂದು ಟೆಸ್ಟ್ ಮಾಡ್ತಿರ್ಬೋದು ಅಥವಾ ಪರೀಕ್ಷೆಯನ್ನು ಮಾಡ್ತಿರ್ಬೋದು ದೇವರು ಅಂತ ನಮ್ಮ ಮನಸ್ಸಲ್ಲಿ ಒಂದು ಪಾಸಿಟಿವ್ ಥಿಂಕಿಂಗ್ ಅನ್ನೋದು ಇರಬೇಕಾಗತ್ತೆ. ಸೊ ಇದು ಒಂದು ಮಾತನ್ನು ಹೇಳಬೇಕು ಅಂದ್ಕೊಂಡೆ, ನಿಮಗೆ ಹೇಳಿದ್ದೀನಿ. ಸೊ ಈ ಒಂದು ಕಾರಣದಿಂದಾಗಿ ಆದಷ್ಟು ನೀವು ನಾನು ಮುಂಚೆನೇ ಹೇಳಿದಾಗೆ ದೇವ್ರನ್ನ ದರ್ಶನ ಮಾಡಿ, ದೇವರಿಗೆ ಒಂದು ಒಳ್ಳೆಯ ಒಂದು ಪೂಜೆಯನ್ನು ಮಾಡಿ ಮನೆಯಲ್ಲಿ. ಹಾಗೆ ಆದಷ್ಟು ಒಳ್ಳೆಯ ಒಂದು ಸೇವೆಯನ್ನು ದೇವರಿಗೆ ಮಾಡಿಕೊಡಿ, ನಿಮಗೆ ತುಂಬ ಒಂದು ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ಸೊ ಇನ್ನು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಆದಷ್ಟು ಈ ಒಂದು ಗಣೇಶನ ಕೃಪೆಗೆ ಪಾತ್ರ ಆಗಬೇಕು ಅಂದರೆ ವಿಶೇಷವಾಗಿ ಈ ಒಂದು ಗಣೇಶ ಹಬ್ಬದ ಪ್ರಯುಕ್ತ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಜೈ ಶ್ರೀ ಗಣೇಶ ಅಥವಾ ಗೌರಿ ಹೆಸರನ್ನು ಕೂಡ ನೀವು ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸ್ಬೋದು. ಇನ್ನು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇದರಿಂದ ಅವ್ರಿಗೂ ಕೂಡ ಏನೋ ಒಂದು ಒಳ್ಳೆಯ ಒಂದು ಸುದ್ದಿ ಅಥವಾ ಏನೋ ಒಂದು ಒಳ್ಳೆಯ ರೇಟಿಂಗ್ ಅನ್ನೋದು ಸಿಗ್ಬೋದು. ಧನ್ಯವಾದಗಳು.